ಯಜಮಾನ ಯಜಮಾನ. ಅಮ್ಮ ಅಣ್ಣ ಬಂದ, ಬೇಗ ಬಾ. ನೀರ್ ಕೊಡೆ. ಮದ್ವೆ ಓಡಾಟ ಅಂದ್ರೆ ಇನ್ ಸುಮ್ನೆನಾ? ಪಲ್ಲವಿ ಫ್ಯಾನ್ ಹಾಕೆ, ಬೇಗ ತಗೊಂಬಾರೆ. ತಗೋ. ರಾಘು, ಎಲ್ಲ ಕೆಲ್ಸ ಆಯ್ತೇನಪ್ಪ? ಹಾ, ಆಗ್ತಾ ಇದೆ ಚಿಕ್ಕಮ್ಮ. ನೀನ್ ರೆಸ್ಟ್ ಮಾಡ್ಬೇಕಪ್ಪ. ನಿನ್ನ ಆರೋಗ್ಯ ಮುಖ್ಯ. ನಾಳೆಯಿಂದ ನಿನ್ ಕೆಲ್ಸಕ್ ಬೇರೆ ಹೋಗ್ಬೇಕಲ್ಲ. ಹೊಸ ಕೆಲ್ಸ. 1,62,000 ಸಂಬಳ. ಹಾ, ನಾಳೆನೆ ಮೊದಲನೇ ದಿವಸ. ಇಷ್ಟೊತ್ತಲ್ಲಿ ಯಾರದ್ದೇ ಫೋನು? ಇನ್ಯಾರಿರ್ತಾರೆ? ಭಾವಿ ಭಾವ. ಹಲೋ ಪಲ್ಲು, ಇವತ್ತು ನಾನು ನೀನು ಮಾತಾಡ್ತಾ ಇದ್ದಿದ್ದನ್ನ ನನ್ನ ತಂಗಿ ಕೇಳಿಸ್ಕೊಂಡು, ನಮ್ಮ ಹಾಗೆ ಅವಳಿಗೋಳು ಫಿಯಾನ್ಸಿ ಹತ್ರ ಮಾತಾಡೋ ಆಸೆ ಅಂತೆ. ನಿಮ್ಮ ಅಣ್ಣ ಇದ್ರೆ ಫೋನ್ ಕೊಡ್ತೀಯಾ? ಅಷ್ಟೇ ತಾನೆ, ನಮ್ಮ ಅಣ್ಣ ಇಲ್ಲೇ ಇದ್ದಾನೆ, ಕೊಡ್ತೀನಿ ಇರು. ಅಣ್ಣ, ನಿನ್ ಭಾವಿ ಅಂತಿ ಅಂದ್ರೆ ನನ್ನ ಅದಕ್ಕೆ ನಿನ್ ಜೊತೆ ಮಾತಾಡ್ಬೇಕಂತೆ, ತಗೋ. ಭಾವಿ ಹೆಂಡತಿ ಆಸೆ ನೋಡು. ಕೊಡು ಕೊಡು. ಟೈಮ್ ಎಷ್ಟಾಯ್ತು? 9 ಗಂಟೆ 9 ನಿಮಿಷ. ಒಳ್ಳೆ ಮುಹೂರ್ತ. ಮಾತಾಡು. ಒಂದೇ ನಿಮಿಷ, 6 ನಿಂಗೆ ಕೊಡ್ತೀನಿ, ತಗೋ. ಚಿಕ್ಕಮ್ಮ, ನಾವು ಮುಖಾಮುಖಿ ನೋಡೇ ಇಲ್ಲ. ಮಾತಾಡು ಅಂದ್ರೆ ಏನ್ ಹೇಳ್ತಿರೋದು? ನಾನ್ ನೋಡಿದ್ ಲೆಕ್ಕಕ್ಕಿಲ್ವಾ? ಹಾಗಲ್ಲ ಚಿಕ್ಕಮ್ಮ, ಮೊದಲನೇ ಸರಿ ಎದುರುಗಡೆನೆ ಮಾತಾಡಿದ್ರೆ ಸರಿ ಅನ್ಕೊಂಡೆ. ಈಗ ಇದೇ ಸರಿ. ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಕಣೋ, ಅರ್ಥ ಮಾಡ್ಕೋ. ಮಾತಾಡು. ಏ ಕೊಡೆ ಇಲ್ಲಿ, ತಗೋ. ಮಾತಾಡು. ಹೋಗು, ಮಾತಾಡು. ಅನಿತಾ, ನಿನ್ನ ಬಾವಿ ಗಂಡ ಮಾತಾಡ್ತಿದ್ದಾರೆ, ಫೋನ್ ತಗೋ. ಅರ್ಥ ಆಯ್ತು. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ನೀವು ನನ್ನ ಮದುವೆ ಆಗಕ್ ಒಪ್ಪದ್ಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ. ನಿನ್ನ ಫೋಟೋದಲ್ಲಿ ತೋರಿಸ್ಲ ಅಂದ್ರು ನಾನು ಬೇಡ ಅಂದೆ. ನಿಮ್ಮನ್ನ ಎದುರುಗಡೆ ನೋಡಬೇಕು, ಅದೇ ನನ್ನ ಆಸೆ. ಮದುವೆ ಮುಂಚೆ ಮನೆಗೆ ಬರ್ತೀರಾ? ಅದು ಇವ್ರ ವಾಯ್ಸ್ ಯಾಕೆ ಕಟ್ಟಾಗಿ ಕೇಳಿಸ್ತಿದೆ? ಓಹ್, ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದೇನೋ. ಯಾಕೋ ರಾಘು, ಗಾಬರಿಯಲ್ಲಿದೆಯಾ? ಏನಾಯ್ತು? ಅವರು ನನ್ನ ನೋಡ್ಬೇಕಂತೆ ಚಿಕ್ಕಮ್ಮ. ಮದ್ವೆಗೆ ಮುಂಚೆ ಒಂದ್ಸತಿ ಮನೆಗೆ ಬಾ ಅಂತಿದ್ದಾರೆ. ಹೂ ಅನ್ನು, ಅದ್ರಲ್ಲಿ ಏನಿದೆ? ಹೂ ಅನ್ನು. ಹ್ಞೂ. ಕಂಗ್ರಾಟ್ಸ್. ಯಾವ್ದಕ್ಕೆ? ನಾಳೆ ನಿಮ್ ಕೆಲ್ಸದ ಮೊದಲನೇ ದಿವಸ ಅಲ್ವಾ? ನಂಗೆಲ್ಲ ಚೆನ್ನಾಗಿ ಗೊತ್ತು ನಿಮ್ ಬಗ್ಗೆ. ಒಳ್ಳೇದಾಗ್ಲಿ. ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಗುಡ್ ನೈಟ್. ಹಾ, ಗುಡ್ ನೈಟ್. ನೀನು ಅಣ್ಣ ಏನ್ ಮಾತಾಡಿದೆ? ನಾಚಿಕೆ ನೋಡು. ಅಣ್ಣ ಒಂದೇ ನಿಮಿಷ, ಆರ್ತಿ ತಗೊಂಡು ಹೋಗು. ಇದೇನ್ ಪಲ್ಲವಿ, ಇಷ್ಟು ಬೇಗ ಎದ್ದು ಪೂಜೆ ಮಾಡಿದ್ಯಾ? ಮತ್ತೆ ಮಾಡ್ದೇ ಇರ್ತೀನ ಅಣ್ಣ. ಇವತ್ತು ನಿನ್ ಕೆಲ್ಸದ ಮೊದಲನೇ ದಿವಸ, ಒಳ್ಳೇದಾಗ್ಲಿ ಅಂತ ನಿನ್ಗೋಸ್ಕರ ಪೂಜೆ ಮಾಡಿದ್ದೀನಿ. ಆರ್ತಿ ತಗೋ. ಥ್ಯಾಂಕ್ ಯು. ಅಕ್ಕ, ನೀನ್ ಬರೀ ಆರತಿ ಮಾಡಿದ್ಯಾ ಅಷ್ಟೇ. ನಾನು ದೇವಸ್ಥಾನಕ್ಕೆ ಹೋಗಿ ಅಣ್ಣನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಸಾದನೂ ತಂದಿದ್ದೀನಿ. ಇಲ್ಲಿ ಅಣ್ಣ. ಆಹಾ, ಇದನ್ನೇ ಅಣ್ಣ ತಂಗಿರ ಅನುಬಂಧ ಅನ್ನೋದು.
ಲೇ ನೈನಾ, ನಿನ್ ಮುದ್ದಿನ ಅಣ್ಣನ್ಗೆ ನೀನೇನೆ ತಂದೆ? ಹಾ ಅಮ್ಮ ಬಂದೆ. ನಾನು ಅಣ್ಣಂಗೆ ಕ್ಯಾರಿಯರ್ ರೆಡಿ ಮಾಡಿದೆ. ಪಾಪ ಅಣ್ಣ ಇಷ್ಟು ದಿನ ಮನೇಲಿ ಬರೀ ತಂಗ್ಲನ್ನಾನೇ ತಿಂತಾ ಇದ್ದ. ಇವತ್ತಾದ್ರೂ ಬಿಸಿ ಊಟ ಮಾಡ್ಲಿ ಅಂತ ನನ್ನ ಆಸೆ. ರಾಘು, ನೋಡ್ದೇನೋ, ನಿನಗೋಸ್ಕರ ಎಲ್ಲಾರು ಏನೋ ಒಂದ್ ಮಾಡ್ಕೊಂಡ್ ಬಂದಿದ್ದಾರೆ. ಏನು ಮಾಡ್ದೆ ಇರೋದು ನಾನೇ ಕಣೋ. ಹಾಗ್ಯಾಕಂತೀರ ಚಿಕ್ಕಮ್ಮ, ಮುಖ್ಯವಾಗಿ ನನಗೆ ಬೇಕಾಗಿರೋದು ನಿಮ್ಮ ಆಶೀರ್ವಾದ. ಅದು ನೀವೇ ಮಾಡಬೇಕು ತಾನೇ. ಎಲ್ಲ ಒಳ್ಳೇದಾಗ್ಲಿ ರಾಘು, ನಿನಗ್ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗತ್ತೆ. ಆಮೇಲೆ ಮೊದಲನೇ ದಿವ್ಸ ಅಂತ ಮೈ ಮರ್ತ್ಬಿಡ್ಬೇಡ. ಇವತ್ತೇ ಆಫೀಸ್ ಕೆಲ್ಸದ ಜೊತೆ ಇನ್ನೆರಡು ಮುಖ್ಯವಾದ ಕೆಲ್ಸ ಇದೆ. ಚೌಲ್ಟ್ರಿಗ್ ದುಡ್ಡು ಕಟ್ಬೇಕು, ಒಡವೆಗ್ ಅಡ್ವಾನ್ಸ್ ಕೊಡ್ಬೇಕು, ನೆನ್ಪಿದೆ ತಾನೇ? ಹಾ ಹಾ ಚಿಕ್ಕಮ್ಮ. ಪಾಪ, ಮನೆ ಮಗನಾಗಿ ಎಲ್ಲ ಜವಾಬ್ದಾರಿನೂ ನೀನೇ ಮಾಡ್ಬೇಕು. ಕಟ್ಟೋ ದುಡ್ಡು, ಕೊಡೋ ಅಡ್ವಾನ್ಸು ಎಲ್ಲ ಇವತ್ತೇ ಕೊಟ್ಬಿಡು. ತಡ ಮಾಡಿದ್ರೆ ನಮ್ಗೆ ತೊಂದ್ರೆ ಅಲ್ವೇನೋ ರಾಘು? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಚಿಕ್ಕಮ್ಮ, ನಾನು ಇದೀನಲ್ವಾ. ಮದುವೆ ಗಂಡಿನ ಕಡೆಯವ್ರು ಇಷ್ಟಪಟ್ಟ ಹಾಗೆ, ನನ್ನ ತಂಗಿ ಇಷ್ಟಪಟ್ಟ ಹಾಗೆ ಆಗತ್ತೆ. ಬರ್ತೀನಿ. ಹುಷಾರಪ್ಪ. ಹಾ, ಅಣ್ಣ ಥ್ಯಾಂಕ್ ಯು. ಯಾಕೆ ಮೇಡಮ್, ಈ ವ್ಯಕ್ತಿ ಬರ್ತಾನೋ ಇಲ್ವೋ ಅಂತ ಟೆನ್ಷನ್ ಆಗ್ತಿದ್ಯಾ? 100% ಈ ವ್ಯಕ್ತಿ ಬರೋ ಹಾಗೆ ಕಾಣಲ್ಲ ಮೇಡಮ್. ಇವ್ರಿಗೋಸ್ಕರ ವೇಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ರೆ ನೀವು ಇವನ್ ಮೇಲೆನೆ ಡಿಪೆಂಡ್ ಆಗೋಕ್ಕಿಂತ ಪ್ಲಾನ್ ಬಿ ಏನಾದ್ರೂ ಒಂದು ಇಟ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸ್ತಿದೆ ಮೇಡಮ್ ನನಗೆ. BCD ಬೇಕಾಗಿಲ್ಲ ದಾಮಿನಿ. ಪ್ಲಾನ್ ಎ, ರಾಘವೇಂದ್ರ 1 ತಿಂಗಳು ನನ್ನ ಗಂಟ ಆಗೇ ಆಗ್ತಾನೆ. ಈ ಪ್ಲಾನ್ ವರ್ಕೌಟ್ ಆಗೇ ಆಗತ್ತೆ. ಬರ್ತಾನೆ, ಬಂದೇ ಬರ್ತಾನೆ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡಾಗಿದೆ. ಅಲ್ಲ ಮೇಡಮ್, ನಿಮ್ಗೆ ಆ ಲೆವೆಲ್ ಕಾನ್ಫಿಡೆನ್ಸ್ ಇದೆ ಅಂದ್ಮೇಲೆ ಫೋಟೋ ನೋಡ್ಕೊಂಡು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಒಂದೇ ಯೋಚನೆ ಸ್ವಾತಿ, ಅವ್ನ್ ಸಿಕ್ಕಿದ ತಕ್ಷಣ ಮದುವೆ ಆಗ್ಬೇಕಲ್ಲ. ಇಷ್ಟು ದಿವಸ ಗಂಡು ಜಾತಿನ ವಿರೋಧ ಮಾಡ್ಕೊಂಡು ಬಂದು ನಾನು ಮದುವೆ ಸಮಯದಲ್ಲಿ ಇವನ್ ಕೈಯಲ್ಲಿ ತಾಲಿ ಕಟ್ಟಿಸ್ಕೋಬೇಕಾ ಅಥವಾ ಇವನ್ ಕುತ್ತಿಗೆಗೆ ನಾನ್ ತಾಲಿ ಕಟ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರೂಲ್ಸ್ ಬ್ರೇಕ್ ಮಾಡೋಕಿರೋ ಈ ಚಾನ್ಸ್ನ ಹೇಗೆ ಮಿಸ್ ಮಾಡ್ಕೊಳ್ಳೋದು ಅಂತ ಆಲೋಚನೆ ನನಗೆ. ಬೇಡ ಮೇಡಮ್, ನಿಮ್ಮ ಜೀವನದಲ್ಲಿ ಯಾವತ್ತೋ ಒಂದಿನ ನಿಜವಾದ ಮದುವೆ ಅನ್ನೋ ವಿಚಾರ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆಂದ್ರೆ ಈಗ ಆಗ್ತಿರೋದೇ ಫೇಕ್ ಮದುವೆ. ಫೇಕ್ ಮದ್ವೆಗೆ ನಿಜವಾದ ಈಗೋನ ಯಾಕೆ ಗಂಡು ಹಾಕ್ಬೇಕು ಮೇಡಮ್? ಅಲ್ವಾ? ಹೌದು ಮೇಡಮ್, 3 ಅಲ್ಲ 300 ಗಂಟೆ ಹಾಕಿದ್ರು ಈ ಮದ್ವೆ ಜಸ್ಟ್ 30 days ಅಲ್ಲಿ ಮುರಿದ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ ಕ್ಯಾರೆಕ್ಟರ್ ಯಾಕೆ ಬಲಿಯಾಗಬೇಕು? ರೈಟ್. ತಾತನ ಮೆಚ್ಚೋ ಮದುವೆ ಅಂದಮೇಲೆ ತಾತ ಇಷ್ಟಪಡೋ ಹಾಗೆ ಮದುವೆ ಆಗಿ. ಪರ್ಫೆಕ್ಟ್. ನಾಟಕದ ಮದ್ವೆ ಕರೆಕ್ಟಾಗಿ ಆಗ್ಬೇಕು. ತಿಂಗಳಾದ್ಮೇಲೆ ಆಸ್ತಿ ಎಲ್ಲ ನನ್ನ ಪಾಲಾದ್ಮೇಲೆ ರಾಘವೇಂದ್ರನ ಒದ್ದು ಓಡಿಸ್ಬೇಕು. ಇದೇ ಕರೆಕ್ಟ್. ಒಟ್ನಲ್ಲಿ ತಾತನ ನಂಬಿಸ್ಬೇಕು. ನಂಬದವ್ರಿಗೆ ಮಾತ್ರ ಮೋಸ ಮಾಡೋದಕ್ಕೆ ಸಾಧ್ಯ. ಸದ್ಯಕ್ಕೆ ಇದೇ ನನ್ನ ಸಿಂಗಲ್ ಲೈಫ್ನ ಸ್ಟೇಟಸ್. ನನ್ನ ಭವಿಷ್ಯ ಬೆಳಗೋ ಕಂಪನಿ ಇದು. ಇಟ್ಸ್ ಮೈ ಅಪಾಯಿಂಟ್ಮೆಂಟ್ ಲೆಟರ್. ಹಾಯ್ ಮೇಡಮ್, ಹೊಸದಾಗಿ ಅಪಾಯಿಂಟ್ ಆಗಿದೆ ರಾಘವೇಂದ್ರ ಅಂತ. ಓ, ಹಾಯ್ ರಾಘವೇಂದ್ರ. ಹಾಯ್ ಮ್ಯಾಮ್. ಕಮ್ ವಿತ್ ಮೀ.
ಇವತ್ತು ಇಲ್ಲೇ ವರ್ಕ್ ಮಾಡಿ, ನಾಳೆ ನಿಮ್ಮ ಕ್ಯಾಬಿನ್ ಅಲರ್ಟ್ ಆಗುತ್ತೆ. ನಮ್ಮ ಮ್ಯಾನೇಜರ್ ಬಂದು ನಿಮ್ಮ ವರ್ಕ್ ಏನು ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಕಾಂಟ್ರಾಕ್ಟ್ ಇವತ್ತೇ ಸೈನ್ ಮಾಡಿ ನಿಮ್ಮ ವರ್ಕ್ ಆರ್ಡರ್ ಕಾಪಿ ಕೂಡ ಸಿಕ್ಬಿಡುತ್ತೆ. ಓಕೆ ಮ್ಯಾಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿದ ನಾನು? ಅಲ್ಲಿ ಗೆಟ್ ಅಪ್ ಮಿಸ್ಟರ್. ರಾಘವೇಂದ್ರ ಎನ್ ಸರ್, ತುಂಬ ಥ್ಯಾಂಕ್ಸ್ ಸರ್. ವೇಟ್. ಈ ಕೆಲಸ ನಿನಗೆ ಯಾರು ಕೊಟ್ಟರು? ಸರ್, ನನ್ನ ಕೆಲಸದ ಕನ್ಫರ್ಮೇಷನ್ ಲೆಟರ್ ನಿಮ್ಮ ಕೈಯಲ್ಲೇ ಇದೆಯಲ್ಲ ಸರ್? ಇದು ನಿನಗೆ ಬರಬಾರ್ದು, ಬಂದಿದೆ ಸರ್. ನೋಡು, ಆ ಕೆಲಸ ಬೇರೆಯವ್ರಿಗೆ ಸಿಕ್ಕಿದೆ, ನಿನಗಲ್ಲ. ನೀನು ಹೊರಡ್ತಾರು. ಕನ್ಫ್ಯೂಸ್ ಆಯ್ತಾ? ಕ್ಲಾರಿಟಿ ಕೊಡ್ತೀನಿ. ಆ ಕೆಲಸಕ್ಕೆ ನಿನಗಿಂತ ಯೋಗ್ಯತೆ ಇರೋನು ಸಿಕ್ಕಿದ್ದಾನೆ. ನೀನು ಇಲ್ಲಿಂದ ಹೊರಡ್ಬೋದು. ಕೆಲ್ಸಕ್ಕೆ ಬಾ ಅಂತ ಕರೆದಿದ್ದು ಬೇಡ ಹೋಗು ನಕ್ಕ. ಕಾರಣ ಏನು ಸರ್? ಮಿಸ್ಟರ್, ನಾನು ಈ ಕಂಪ್ನಿ ಓನರು. ಎಲ್ರಿಗೂ ಕಾರಣ ನಾನು ಕೊಡಬೇಕಾಗಿಲ್ಲ. ಔಟ್. ಸರ್ ಪ್ಲೀಸ್ ಸರ್, ಈ ಕೆಲಸದ ಅಗತ್ಯ ನನಗೆ ತುಂಬ ಇದೆ. ನನ್ನ ತಂಗಿ ಮದುವೆ ಮಾಡಬೇಕು, ನನ್ನ ಫ್ಯಾಮಿಲಿನ ನೋಡ್ಕೋಬೇಕು. ಇಲ್ಲಿ ಬರೋ ಸಂಬಳ ನಂಬ್ಕೊಂಡು ಸಾಲ ಮಾಡ್ಬಿಟ್ಟಿದ್ದೀನಿ ಸರ್. ಯಾರನ್ನು ನಂಬ್ಕೊಂಡು ಏನು ಮಾಡಬಾರ್ದು. ಹೋಗಯ್ಯ. ಸರ್ ಹಾಗನ್ಬೇಡಿ ಸರ್, ಬೇಕಿದ್ರೆ ಕಡಿಮೆ ಸಂಬಳ ಕೊಡಿ. ಕಡಿಮೆ ಸಂಬಳಕ್ಕೆ ಇದೇ ಕೆಲಸ ಮಾಡ್ತೀನಿ, ನೀವು ಎಷ್ಟು ಬೇಕಾದರೂ ಕೊಡಿ. ಆದರೆ ಕೆಲಸದಿಂದ ಮಾತ್ರ ತೆಗಿತೀನಿ ಅಂತ ಹೇಳ್ಬೇಡಿ ಸರ್. ನೋಡು, ನಿನ್ನ ಎಮೋಷನಲ್ ಡ್ರಾಮಾ ಕೇಳುವಷ್ಟು ಟೈಮ್ ಇಲ್ಲ ನನಗೆ. ಸಮಾಧಾನವಾಗಿ ಹೇಳ್ತೀನಿ, ಗೆಟ್ ಔಟ್. ಕೆಲಸ ಕಿತ್ಕೋಬೇಡಿ ಸರ್. ನಿಮ್ಮ ಕಾಲಕ್ಕೆ ಬಿಸ್ನೆಸ್ ಹೋಗ್ಬೇಕು. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಏನು ನೋಡ್ತಾ ಇದೆಯಾ? ಕಮ್, ಕರ್ಬೋದು ನಂದು ಹೊರಗಡೆ ಕರ್ಬೋದು. ಸರ್ ಸರಿ ಬಿಡಿ, ತಪ್ಪಾಡ್ತಾ ಇದ್ದೀರಾ ಸರ್. ಹಲೋ. ಜಾಬ್ ಡನ್ ಮೇಡಮ್. ನೀವು ಹೇಳ್ದಾಗೆ ರಾಘವೇಂದ್ರಗೆ ಕೆಲಸ ಕೊಡಿಸಿ ಓಡಿಸಿದ್ದೀನಿ, ಒದ್ದು ಓಡಿಸಿದ್ದೀನಿ. ತಿರುಗ್ ಬಿದ್ನಾ? ಕೆಲಸದ ಅವಶ್ಯಕತೆ ಇರೋರು, ಜಾಬ್ ಖಾಲಿ ಮಾಡ್ಕೊಂಡವರು ಯಾವತ್ತೂ ತಿರುಗಿ ಬೀಳಲ್ಲ ಮೇಡಮ್. ಅಡ್ಜಸ್ಟ್ ಮಾಡ್ಕೋತಾರೆ. ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂದ, ಗೆಟ್ ಔಟ್ ಅಂದೆ, ಸೋತ ಹೋದ. ಗುಡ್. ಆ ರಾಘವೇಂದ್ರನ ಪ್ರತಿಯೊಂದು ಪ್ರಯತ್ನದಲ್ಲೂ ಸೋಲ್ತಾನೆ ಹೋಗ್ಬೇಕು. ಅವನ್ ಕಣ್ಮುಂದೆ ಇರೋ ಎಲ್ಲ ಬಾಗ್ಲು ಮುಚ್ತಾನೆ ಹೋಗ್ಬೇಕು. ಆಗ ವಿಧಿ ಇಲ್ಲದೆ ಬಂದು ನನ್ ಮುಂದೆ ನಿಲ್ತಾನೆ. ನಿಲ್ಲೋ ತನಕ ನೀವೆಲ್ಲಿ ಬಿಡ್ತೀರಾ ಮೇಡಮ್? ನನಗ್ ಬೇಕು ಅನ್ನೋದನ್ನ ನಾನು ಯಾವತ್ತೂ ಬಿಟ್ಟಿಲ್ಲ. ಆದ್ರೆ ನಾನು ಬಿಟ್ಕೊಟ್ನಲ್ಲ ಮೇಡಮ್. ರಾಘವೇಂದ್ರ ಒಳ್ಳೆ ಕ್ಯಾಂಡಿಡೇಟ್ ಅಂತ ಒಳ್ಳೆ ಕೆಲಸಗಾರನ ನೀವು ತಗೊಳ್ತಾ ಇದ್ದೀರಾ, ನಾನು ಬಿಟ್ಕೊಡ್ತೀನಿ. ಇದರಿಂದ ನನಗಾಗೋ ಲಾಭ? ಡೋಂಟ್ ವರಿ, ನೀವ್ ಕೇಳಿದ ಪ್ರಾಜೆಕ್ಟ್ ನಿಮಗ್ ಸಿಗತ್ತೆ. ಥ್ಯಾಂಕ್ ಯು ಮೇಡಮ್. ಮಿಸ್ಟರ್ ರಾಘವೇಂದ್ರ, ಈಗೇನ್ ಹೋಗ್ತೀಯಾ? ಧರ್ಮಾಣ್ಣನ ಹತ್ರ ಹೋಗ್ತೀಯಾ? ಅವನು ಕೈ ಎತ್ತಾನೆ. ತಂಗಿ ಮದ್ವೆ ಆಸೆ ಹೊತ್ತಿರೋ ನಿನಗೆ ಉಳ್ದಿರೋದು ಒಂದೇ ದಾರಿ, ಅದು ನನ್ನ ದಾರಿ. ಏ ತಬ್ಲಾ, ಮೇಡಮ್ ಅವ್ರು ಬಂದ್ರೆ ಮೇಡಮ್ ಅವ್ರ ಕಾರ್ ಮತ್ ಲಗುನ ಬಾರೋ ಮಾರಾಯ. ಬಂದೆ ಅಯ್ಯೋ, ಬಂದೆ ಅಂತ ಅಲ್ಲೇ ಹೇಳಕತ್ತಿ. ಹೋಗೋ ಮಾರಾಯ, ಮೇಡಮ್ ಅವ್ರು ಬಂದ್ರೆ ನೀ ಬರಕ್ ಒಲ್ಲೆಲ್ಲ. ಬಾರೋ ಯಪ್ಪ. ತಬ್ಲಾ ಬಾ. ಬರ್ತಾ ಇದ್ದೀನಿ ಇರು, ಗಾಬರಿ ಮಾಡ್ಬೇಡ ನನಗೆ. ಏನಿದು? ಮೇಡಮ್ ಅವ್ರ ಮೊಮ್ಮಗ್ಳಿಗ್ರಿ ತಾತ ಕೊಡ್ತಾ ಇರೋ ಸರ್ಪ್ರೈಸ್ ಗಿಫ್ಟ್ ರೀ. ಏನಿ ಬಟ್ಟೆನಾ? ಹೌದು ಮೇಡಮ್, ಈ ಬಟ್ಟೆನ ಕಣ್ಣು ಕಟ್ಕೊಂಡ್ರೆ ಕನ್ಸಿನ ಲೋಕನೇ ಓಪನ್ ಆಗತ್ತಂತೆ. ಕನ್ಸ್ಗಳಿಗೆ ಕೇರ್ ಮಾಡಿದ್ರೆ ನನ್ಸ್ಗಳೇ ಹಾಳಾಗೋಗೋದು. ಅಯ್ಯೋ ಮೇಡಮ್ ಅವ್ರ, ಇದ್ ನಿಮ್ಗೆ ಗೊತ್ತಾಗಂಗಿಲ್ರಿ. ಕನಸ್ ಕಟ್ ಮಾಡಿದ್ರ ಕಣ್ ಮುಂದ ನೆನಸ್ ಬರಕ್ ಸಾಧ್ಯ ರೀ. ಒಲ್ಲೇನಕ್ ಹೋಗ್ಬೇಡ್ರಿ, ಕಟ್ಕೋರಿ. ಮೇಡಮ್ ಅವ್ರ ಒಂಚೂರ್ ಹೈಟ್ ಕಡಿಮೆ ಮಾಡ್ರಲ್ಲ, ನಾ ಕುಳ್ಳಿ ಅದೇನ್ರಿ. ಯಜಮಾನ್ರೆ, ಮೇಡಮ್ ಅವ್ರು ಬಂದ್ರಿ. ಬಂದ್ರಾ? ಯಜಮಾನ್ರೆ, ಕಣ್ಣಿ ಕಟ್ಟಿದ ಅರ್ಬಿ ಬಿಚ್ಲೇನ್ರಿ? ಇರು
ನಿಧಾನಕ್ಕೆ ಬಿಚ್ಚು. ಹರಿ ಮೇಡಮ್ ಅವರ ಬಿಚ್ಚಾಕತ್ತೀನ್ರಿ. ಜಾನ್ಸಿ ಹೆಂಗೆ ಸಿಂಪಲ್ ಜ್ಯುವೆಲರಿಯಿಂದ ಹಿಡಿದು ಟೆಂಪಲ್ ಜ್ಯುವೆಲರೀಸ್ವರೆಗೂ ಎಲ್ಲ ಇಲ್ಲೇ ಇದೆ. ಜ್ಯುವೆಲ್ರಿ ಅಂಗಡಿನೇ ಮನೆಗೆ ತರಿಸ್ಬಿಟ್ಟಿದ್ಯಲ್ಲ ತಾತ. ಮತ್ತೆ ಮೊಮ್ಮಗಳ ಮದುವೆ ಅಂದ್ರೆ ಸುಮ್ಮನೆನಾ? ನಿನಗೆ ಶಾಪಿಂಗಿಗೆ ಟೈಮ್ ಇರುತ್ತೋ ಇಲ್ವೋ ಅಂತ ಅಂಗಡಿನೇ ಮನೆ ತರಿಸ್ಬಿಟ್ಟಿದ್ದೀನಿ. ಪ್ರೆಸೆಂಟೇಷನ್ ನಂದು, ಸೆಲೆಕ್ಷನ್ನು ನಿಂದು. ನಾನಿನ್ನೂ ಹುಡುಗನ್ನ ನಿನ್ ಮುಂದೆ ನಿಲ್ಸೇ ಇಲ್ಲ. 1 ವಾರ ಆಗುತ್ತೆ ಅಂತ ಹೇಳಿದ್ನಲ್ಲ. ಅಯ್ಯ, ನಾನು ಅದಕ್ಕೆ ಅರ್ಜೆಂಟ್ ಮಾಡ್ತಿಲ್ಲಮ್ಮ. ಟೇಕ್ ಯುವರ್ ಟೈಮ್. ನಿನ್ನ ಟೈಮ್ ಮುಗಿದ್ಮೇಲೆ ನನಗೆ ಟೈಮ್ ಕಡಿಮೆ ಇರುತ್ತಲ್ಲಮ್ಮ. ಚೌಟ್ರಿಗೇನು ಸಮಸ್ಯೆ ಇಲ್ಲಮ್ಮ. ಯಾಕೆಂದರೆ ನಮ್ಮದೇ ರೆಸಾರ್ಟ್ ಕಮ್ ಚೌಟ್ರಿ ಎಲ್ಲ ಇದೆಯಲ್ಲ. ಇನ್ನು ಮ್ಯಾನೇಜ್ಮೆಂಟ್ಸ್ಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ. ಡ್ರೆಸ್ಗಳು ಬೇಕು ಅಂದರೆ ಅಡ್ರೆಸ್ ಕೊಟ್ಟರೆ ಸಾಕು, ಮನೆಗೆ ರಾಶಿ ರಾಶಿ ಡ್ರೆಸ್ ಬಂದ್ಬಿಡುತ್ತೆ. ಒಡವೆ, ಅಲಂಕಾರ ಎಲ್ಲ ನಿನ್ನ ಆಯ್ಕೆ. ನಿನಗೆ ಮೆಚ್ಚುಗೆ ಆಗಬೇಕು. ಅದಕ್ಕೆ ತಾತ, ನಾನೊಂದ್ ಮಾತು ಹೇಳ. ಪ್ಲೀಸ್ ಕೇಳು. ನಾನ್ ಮದ್ವೆ ಆಗ್ಬೇಕು ಅಂತ ನೀನ್ ಆಸೆ ಪಟ್ಟೆ. ನಿನ್ನ ಆಸೆನ ನಾನ್ ಈಡೇರಿಸ್ತಾ ಇದ್ದೀನಿ ತಾನೇ. ಹೌದು ಜಾನ್ಸಿ, ಅದಕ್ಕೆ ನನಗೆ ತುಂಬಾ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಅದೇ ಸಂತೋಷ ನಿಮ್ ಮೊಮ್ಮಗಳಿಗೂ ಆಗ್ಬೇಕು ಅಂದ್ರೆ ನನ್ನ ಆಸೆನೂ ನೀನ್ ಈಡೇರಿಸ್ಬೇಕು ತಾನೇ. ಖಂಡಿತ. ಹೇಳು, ಅದೇನು ಹೇಳು. ನನಗೆ ಅದ್ದೂರಿ ಮದ್ವೆ ಬೇಡ. ನನ್ ಮದ್ವೆ ಸಿಂಪಲ್ ಆಗಿ ಮನೇಲೇ ಆಗ್ಬೇಕು. ನಿನ್ ಕಣ್ಮುಂದೆ, ನಮ್ ಕುಟುಂಬಕ್ಕೆ ಸಂಬಂಧಪಟ್ಟವ್ರ ಮುಂದೆ. ನೋ ಇನ್ವಿಟೇಷನ್, ನೋ ಚೌಟ್ರಿ, ನೋ ಗೆಸ್ಟ್ಗಳ ಸಂತೆ, ಓನ್ಲಿ ಕ್ಲೋಸ್ ಸರ್ಕಲ್. ಇದು ನನ್ನ ಆಸೆ, ಅದೇ ನನ್ನ ಸಂತೋಷ. ಆಯ್ತು ಜಾನ್ಸಿ, ಮನೆ ಮಟ್ಟಿಗೆ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ರೆ ಪರವಾಗಿಲ್ವಾ? ಓಕೆ ತಾತ, ಆಗ್ಬೋದು. 1 ತಿಂಗಳಿಗೆ ವಾಶೌಟ್ ಆಗೋ ಕಾರ್ಯಕ್ರಮ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟೇ ಒಳ್ಳೆಯದು. ನೀನು ಇಷ್ಟದ ಹಾಗೆ ಮದುವೆ ಆಗಲಿ, ನನಗೆ ನೀನು ಮದುವೆ ಆಗಬೇಕು ಅಷ್ಟೇ. ತರುಣ, ಒಡವೆ ಅಂಗಡಿಯಿಂದ ಫೋನ್ ಮಾಡ್ತಿದ್ದಾರೆ, ಮಾತಾಡೋ. ಹಲೋ, ಅರ್ಜೆಂಟ್ ಅಂತ ಒಡವೆ ಹಾಕ್ಸಿದ್ರಿ, 10,000 ಪೇಮೆಂಟು ಕೊಟ್ರಿ, 15 ಲಕ್ಷ ಅಡ್ವಾನ್ಸ್ ಯಾವಾಗ ಕೊಡ್ತೀರಾ? ಸರ್, ಇನ್ನೊಂದು 2 ಅವರ್ಸಲ್ಲಿ ತಂದು ಕೊಟ್ಬಿಡ್ತೀನಿ, ನೀವು ಕೆಲಸ ಶುರು ಮಾಡಿ. ಓಕೆ ಸರ್. ಒಡವೆ ಅಂಗಡಿಯವರು ಅಡ್ವಾನ್ಸ್ ಕೇಳ್ತಿದ್ದಾರೆ. ತಗೋ, ದುಡ್ಡಿಲ್ಲದೆ ಏನೂ ನಡೆಯಲ್ಲ. ದುಡ್ಡುಗೋಸ್ಕರ ನಾವು ನಡಿಬೇಕು, ನಡಿ. ನಮಸ್ಕಾರ ಧರ್ಮಣ್ಣ. ಬಾರಗೋ, ಬಾ ತರುಣ್, ನಿಮ್ಗೋಸ್ಕರನೇ ಕಾಯ್ತಿದ್ದೆ. 1 ನಿಮಿಷ ಇರಿ. ನೋಡೋ, ಅಲ್ಲಿ ಯಾರೋ ಕೆಲ್ಸದಿಂದ ಕಿತ್ತಾಕಿದ್ರು, ಇಲ್ಲಿ ದುಡ್ಡು ಕೊಡೋಕೆ ಕಾಯ್ತಿದ್ದೆ ಅನ್ನೋ ಮನುಷ್ಯರಿದ್ದಾರೆ. ದೇವರೆಲ್ಲೋ ಒಂದ್ ಕಡೆ ಕೈ ಹಿಡ್ಬಿಟ್ಟ ತರುಣ. ಸೈನ್ ಮಾಡಬೇಕಾಗಿರೋ ಪೇಪರು ರೆಡಿ ಇದೆ. 55 ಲಕ್ಷ ಕ್ಯಾಶು, ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೀನಿ. ನೀವೇನಾದರೂ ಸೈನ್ ಮಾಡೋದಕ್ಕೆ ಪೆನ್ ತರಲಿಲ್ಲ ಅಂದ್ಬಿಟ್ಟು ಪೆನ್ನು ತಂದಿಟ್ಟಿದ್ದೀನಿ. ಧರ್ಮಣ್ಣ, ನೀವು ನನ್ನ ಪಾಲಿಗೆ ದೇವರು. ದೇವ್ರು ಆಗ್ಬೋದಪ್ಪ, ವರ ಕೊಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡು, ಇಲ್ಲಿದೆ ದುಡ್ಡು, ಆದರೆ ಕೊಡಲ್ಲ. ಸೈನ್ ಮಾಡೋದಕ್ಕೆ ಪೇಪರ್ಸ್ ರೆಡಿ ಇದೆ, ಆದರೆ ಮಾಡಿಸ್ಕೊಂತಿಲ್ಲ. ತರುಣ ನಮ್ಮ ಹುಡುಗ, ಅವನ ಮುಖನಾದರೂ ನೋಡಿ ಕೊಡೋಣ ಅನ್ನೋ ಮನಸ್ಸಿದೆ, ಆದರೆ ಸಂದರ್ಭ ಸರಿ ಇಲ್ಲ. ನೀನು ದುಡ್ಡು ಕೊಡ್ತೀವೋ ಅನ್ನೋ ಗ್ಯಾರಂಟಿ ನನಗಿದೆ, ಆದರೆ ಕೊಡೋಕ್ಕಾಗಲ್ಲ. ಯಾಕೆ ಅನ್ನೋ ಕಾರಣ ಮಾತ್ರ ಕೇಳಬೇಡ. ಹಾಗನ್ಬೇಡಿ ಧರ್ಮಣ್ಣ, ನನ್ನ ತಂಗಿ ಮದುವೆ ಇದೆ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ಆದರೆ ಕಾರಣ ಏನು ಅಂತ ಹೇಳಿ, ನಾನು ಸರಿ ಮಾಡ್ಕೊತೀನಿ. ನೀನು ಕಾರಣ ಕೊಡಬಾರ್ದು ಅಂತ ಆರ್ಡರ್ ಆಗಿದೆ. ಆರ್ಡರ? ಯಾರಿಂದ?
ಏನಾಯ್ತು ಧರ್ಮಣ್ಣ? ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ರಘು. ದುಡ್ಡು ಕೊಡೋಕ್ಕಾಗಲ್ಲ ಅಷ್ಟೇ. ಸಾರಿ. ಸರಿ. ರಘು, ಹಣ ನಿನ್ನ ಕೆಲಸ ಹೋಯ್ತಲ್ವಾ? ಬೇರೆ ಕಡೆ ನಿನಗೆ ಕೆಲಸನೂ ಸಿಗಲ್ಲ, ಸಹಾಯನೂ ಸಿಗಲ್ಲ, ಸಾಲನೂ ಸಿಗಲ್ಲ. ಏನೋ ನಮ್ಮ ಹುಡುಗ ಅನ್ನೋ ಕಾರಣಕ್ಕೆ ಮಾತಿನ ಸಹಾಯ ಮಾಡಬಲ್ಲೆ. ನನಗನ್ಸೋ ಪ್ರಕಾರ ನೀನು ಯಾರೋ ದೊಡ್ಡವ್ರನ್ನ ಎದುರಾಕೊಂಡಿದ್ಯಾ ಅನಿಸುತ್ತೆ. ಅವರು ನಿನ್ನ ಮುಂದೆ ಇರೋ ಎಲ್ಲ ದಾರಿಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ನಿನ್ನ ಒಳ್ಳೇದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊರಾಗು. ದೊಡ್ಡವ್ರನ್ನ ಎದುರಾಕೊಳ್ಳೋಕೆ ಹೋಗ್ಬೇಡ. ಯಾರಣ್ಣ ದೊಡ್ಡವರು? ಇಷ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಎಲ್ಲ ಹೇಳ್ಬೇಕು ಅನ್ನೋ ನಿರೀಕ್ಷೆ ಬೇಡ, ಹುಷಾರು. ಒಂದು ತಿಂಗಳು ನನ್ನ ಗಂಡನಾಗಿ ಕೆಲಸ ಮಾಡೋದಕ್ಕೆ ನಿನ್ನ ರೇಟ್ ಎಷ್ಟು? ನಾನು ಹೇಳ್ದಂಗೆ 1 ತಿಂಗಳು ಕಾಂಟ್ರಾಕ್ಟ್ ಮದುವೆಗೆ ಒಪ್ಕೊ. ನೀನು ಕೇಳ್ದಷ್ಟು ದುಡ್ಡನ್ನ ಬಿಸಾಕ್ತೀನಿ. ಈ ಝಾನ್ಸಿ ಬಯಸಿದ್ದನ್ನ ಪಡ್ಕೊಂಡೇ ಪಡ್ಕೋತಾಳೆ. ಇದಕ್ಕಿಂತ ಅದ್ಭುತವಾದ ಆಫರ್ ನಿಮ್ಗೆ ಯಾವತ್ತೂ ಸಿಗಕ್ಕೆ ಸಾಧ್ಯನೇ ಇಲ್ಲ.